ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಿಗೆ, ಹೆಸರು ತುಂಬಾ ಜನ ಇದ್ದಾರೆ, ಲೇಟ್ ಆಗಿದೆ. ಎಲ್ಲ ನಾನು JDS ನಾಯಕರಿಗೂ ಮತ್ತು BJP ನಾಯಕರಿಗೂ ನಮಸ್ಕರಿಸುತ್ತಾ, ವೇದಿಕೆ ಮುಂಬಾಗಿರ್ತಕ್ಕಂಥ ನನ್ನ ಹೋಬಳಿ ಆವಣಿ ಹೋಬಳಿ ತುಂಬಾ ಪ್ರತಿಷ್ಠಿತಿಯಾಗಿ ಈ ಕಾರ್ಯಕ್ರಮ ನಡೆಸಬೇಕಂತ ಕೇಳಿದಾಗ ತುಂಬಾ ಅದ್ದೂರಿ ಒಪ್ಕೊಂಡ್ರು. ಈಗ ಸಮಯ ಅಭಾವ, ಲೇಟ್ ಆಗೋರಿಗೆ ಹೆಣ್ಮಕ್ಳು ಹಾಲು ಕರೆ ಹೋಗ್ಬೇಕಾಗುತ್ತೆ. ಸೊ ಅದರಿಂದ ಎಲ್ಲ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ. ಸೊ ಒಂದೇ ನನ್ನ ಮಾತಾಡೋದು, ಈ ದೇಶ ಎಲೆಕ್ಷನ್ ಮಾಡ್ತಾ ಇದೆ. ಪ್ರತಿಯೊಂದು ಮನೆಯಲ್ಲೂ ಪ್ರತಿ ಹುಡುಗರು, ಪ್ರತಿ ತಂದೆ ತಾಯಿ ಕಾಯ್ತಾ ಇದ್ದಾರೆ. ಯಾರಿಗೆ ನಿಮ್ಮ ಓಟು ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಯಾರಿಗೆ ಕೇಳಿ ಓಟು, ಇವ್ರಿಗೆ ನೀವು ಓಟು ಇಂದಿರಾ ಗಾಂಧಿ ಅಂತ ಹೇಳ್ತಿದ್ರು. ಹೌದಲ್ಲ? ಯಾವ ಮುದುಕರಿಗೆ ಕೇಳು, ಯಾರನ್ನ ಕೇಳು, ಹೆಂಗೆ ಕೇಳು, ಯಾವ ಮರದಲ್ಲಿ ಕೇಳು. ಇವತ್ತು ನಮ್ಮ ಅಜ್ಜಿಗೆ ಟ್ರೈ ಮಾಡಿದೀನಿ, ನಮ್ಮ ಸ್ವಂತ ಅಜ್ಜಿಗೆ ಟ್ರೈ ಮಾಡಿದೀನಿ. ಕಾಂಗ್ರೆಸ್ ಬಿಟ್ಟು ಇದುವರೆಗೂ ಯಾರು ಓಟೆ ಹಾಕಿಲ್ಲ. ಎಲ್ಲಿ ನಮ್ಮ ಅಜ್ಜಿ? ಆ ಕಾಲ ಬದಲಾಗಿ ಇವತ್ತು ಏನಾಗಿದೆ, ಯಾರನ್ನೇ ಕೇಳಿ, ಯಾರನ್ನೇ ಮಾಡಿ, ಇವ್ರನ್ನ ನೀವು ಓಟು ಅಂದ್ರೆ ಮೋದಿಗೆ ನಾವು ಓಟು ಅಂತಾರೆ. ಯಾಕಂದ್ರೆ ಇವ್ರನ್ನ ನೀವು ಓಟು, ಮೋದಿಗೆ ನಾವು ಓಟು ಅಂತ ಹೇಳ್ತಾರೆ. ಇದನ್ನ ಬದಲಾಯಿಸಕ್ಕೆ ಯಾವ ಒಂದು ಸಾಧ್ಯ ಇಲ್ಲ. ಬಹುಶಃ ಇವತ್ತು ಕಾಂಗ್ರೆಸ್ ಅವರು ತೇಜವಾದ ಮಾಡ್ತಾರ ಮಾಡ್ಲಿ, ಪಾಪ ಅವ್ರ ಹಕ್ಕಿದೆ, ಅವ್ರ ಧರ್ಮ ಇದೆ, ಮಾಡ್ಲಿ. ಬಟ್ ಇವತ್ತು ಒಂದು ಎಲೆಕ್ಷನ್ ಇರ್ತದೆ, ಮೋದಿ ಪರ ಮೋದಿ ವಿರೋಧ. ಒಂದು ಸ್ವಲ್ಪ ಜನ ಇದ್ದಾರೆ ಮೋದಿ ವಿರೋಧ, ಅವ್ರ ಕೆಲಸನೇ ಅದು. ಕೆಲವರು ಮೋದಿ ಪರ. ಇವತ್ತು ನಾವೆಲ್ಲ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಇವತ್ತು ನಾನೊಂದು ಮಾತಾಡ್ತೀನಿ, ನಮ್ಮ ದೇವೇಗೌಡರು ಸುಮಾರು 14 ವರ್ಷ ನಾನು ಬೆಳೆದಿದ್ದೀನಿ. ನಾನು ಬೆಳೆಸಿದ ದೇವೇಗೌಡರು. ಮೋದಿ ಅವ್ರ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಮೋದಿ ಪಕ್ಷ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಇವತ್ತು ಮೋದಿ ಅವ್ರ ಜೊತೆ ಮಗನ ನೀನು ಹೋಗು, ಇಂಥ ವ್ಯಕ್ತಿ ಜೊತೆ ನೀವು ಇರ್ಬೇಕು, ಇಂಥ ವೆಚ್ಚದಲ್ಲಿ ಪಕ್ಷ ಬೆಳಿಬೇಕು ಅಂತ ಮೋದಿ ಅವರನ್ನ ಇದು ಹೊಗಳ್ತಾ ಇರ್ತಕ್ಕಂಥ ಯಾರಾದ್ರೂ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಶ್ರೀ ದೇವೇಗೌಡರು. ಬಹುಶಃ ಅಂತ ದೊಡ್ಡ ವ್ಯಕ್ತಿಗಳು, ಅಂತ ವ್ಯಕ್ತಿತ್ವ ಒಪ್ಕೊಂಡಿದ್ದಾರೆ ಅಂತಂದ್ರೆ ಬಹುಶಃ ನೀವು ಯೋಚನೆ ಮಾಡಿ, ನಮ್ಮ ದೇಶಕ್ಕೋಸ್ಕರ, ಮುಂದಿನ ಮಕ್ಕಳಿಗೋಸ್ಕರ, ಮುಂದಿನ ಅಭಿವೃದ್ಧಿಗೋಸ್ಕರ ಇವತ್ತು ಯಾವ ರೀತಿ ಕೋಮುವಾದ ನಡೀತಾ ಇತ್ತು, ಇವತ್ತು ಯಾವ ರೀತಿ ನಿಂತಿದೆ. ಇವತ್ತು ನಾನು ಎರಡು ಜಾತಿ ಹುಡುಗರು 2 ಪ್ರಶ್ನೆ ಕೇಳ್ತೀನಿ. ಒಂದು ದಲಿತರಿಗೆ, ನಮ್ಮ ದಲಿತರಿಗೆ, ಇನ್ನೊಂದು ಮುಸ್ಲಿಮ್ಸ್ಗೆ. ನೀವರ ಕಾಂಗ್ರೆಸ್ ಅವರ ಆಸ್ತಿ ಒಂದು ಮಣ್ಣಾಪುರಮೋ ಒಂದು ಮುತ್ತುಂಟು, ಇವ್ರು ಗೊತ್ತು ಇವ್ರು ಯಾವಾಗ ಬೇಕಾ ಅನಾಡಿಬೋದು ಅಂತ. ಅವ್ರು ವೋಟಿಂಗ್ ಪವರ್ ಏನಂತಂದ್ರೆ ದಲಿತರಿಗೆ, ಮುಸ್ಲಿಮ್ಸ್ ಇದ್ದಾರೆ. ಯಾಕೆ ಒಂದ್ ಕಡೆ ಮಣ್ಣಾಪುರಮೋ ಒಂದ್ ಕಡೆ ಮುತ್ತುಂಟು, ಯಾವಾಗ ಬೇಕಾ ಇವ್ರು ಅನಾಡಿಬೋದು ತಗೋಬಹುದು ಅಂತ. ಇದನ್ನು ಬಿಡ್ಬೇಕು, ಇದು ನಾವು ಯೋಚನೆ ಮಾಡ್ಬೇಕು. ನಮ್ಮನ್ನು ಯಾವ ರೀತಿ ಮಾಡ್ತಾರೆ ಕಾಂಗ್ರೆಸ್. ಒಬ್ಬ ಶಾಸಕ ಒಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ತಾಕತ್ತಿದ್ರೆ, ಅದೇ ಮೈಸೂರು ಮೊನ್ನೆ DK ಶಿವಕುಮಾರ್ ಹೇಳ್ತಾ ಇದ್ರು, ಮುಂದಿನ ದಿನಗಳಲ್ಲಿ ನಾನು ಚುಕ್ಕಾಣಿ ಹಿಡಿತೀನಿ, ಒಕ್ಕಲ ಸಮುದಾಯ ನಾನು ಚುಕ್ಕಾಣಿ ಹಿಡಿತೀನಿ ಅಂತ ಒಂದೇ ಒಂದು ಮಾತಾಡ್ರಪ್ಪ ನೋಡೋಣ. ನೆಕ್ಸ್ಟ್ ದಲಿತರ ಮುಖ್ಯಮಂತ್ರಿ ಮಾಡ್ತೀವಿ, ಒಂದು ಮಾತಾಡಿ ಮುಸ್ಲಿಮ್ಸ್ ಉಪಮುಖ್ಯಮಂತ್ರಿ ಮಾಡ್ತೀವಿ. ಇದಿಲ್ಲ ನಿಮ್ಮ ಹತ್ರ. ದಲಿತ ತೋರ್ಸೋದು, ಮುಸ್ಲಿಂ ತೋರ್ಸೋದು, ನೀವು ಸೀಟ್ ಮೇಲೆ ಕೂತ್ಕೊಳ್ಳೋದು. ಇವನ್ ಕಣ್ಣಲ್ಲ, ಸಿದ್ದರಾಮಯ್ಯ ಕಣ್ಣಲ್ಲ ಒಂದ್ ಕಡೆ, DK ಕಣ್ಣಲ್ಲ ಒಂದ್ ಸೀಟ್ ಮೇಲೆ. ನೀವು ಯೋಚನೆ ಮಾಡಿ, ನಮ್ಮನ್ನ ಯೂಸ್ ಮಾಡ್ಕೊಂಡು, ನಮ್ಮನ್ನ ಮೂಲೆ ಗುಂಪು ಮಾಡಿ, ಇವತ್ತು ರಾಜಕೀಯದಲ್ಲಿ ನಿಮ್ಮನ್ನು ಮೂಲೆ ಗುಂಪು ಮಾಡಿ, ಇವತ್ತು 80 ವರ್ಷಗಳ ಕಾಲ, ಇದು 86 ವರ್ಷ ಯಾರಿಗೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಅವರಿಗೆ ಉಪಮುಖ್ಯಮಂತ್ರಿ ಆಗ್ಲಿಕ್ಕೂ ಬಿಡ್ಲಿಲ್ಲ, ಮುಖ್ಯಮಂತ್ರಿ ಆಗ್ಲಿಕ್ಕೂ ಬಿಡಲಿಲ್ಲ ಕರ್ನಾಟಕದಲ್ಲಿ. ಇಂಥ ದುಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರದ್ದು. ನೀವು ಗ್ಯಾರಂಟಿ ಬಗ್ಗೆ ಹೇಳ್ತಾರೆ, ಗ್ಯಾರಂಟಿಗಳು ಗಂಡನ ಕೀಳೋದು, ಹೆಂಡತಿ ಕೊಡೋದು, ನಮ್ದಕ್ಕಿಂತ ನಮಗೆ ಕೊಡೋದು ಗ್ಯಾರಂಟಿ. ಇದು ಯಾರಪ್ಪನ ಮನೆ ಸೊತ್ತಲ್ಲ, ನೀವುಂಟು ಕೊಟ್ಟೋ ಟ್ಯಾಕ್ಸ್ ದುಡ್ಡೇ ನಮಗೆ ವಾಪಸ್ ಬರ್ತಾ ಇದೆ. ಇದು ಯಾರ ದುಡ್ಡಲ್ಲ, ಬಸ್ ಫ್ರೀ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ, ನಮ್ದು ನಮಗೆ ವಾಪಸ್ ಕೊಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿ ಕೂಡ ಯಾರು ಏನು ಇವತ್ತು ಸಿದ್ದರಾಮಯ್ಯ ಮಾತಾಡ್ತಾರೆ. ಸೊ ಅವ್ರಿಗೂ ಅರ್ಥ ಆಗಿದೆ. ಸೊ ಈ ಒಂದು ಸರ್ಕಾರದಲ್ಲಿ ನೆಕ್ಸ್ಟ್ ಸೀಟ್ ಬರ್ತಾ ಇದ್ರೆ ನನ್ನ ಸೀಟ್ ಅಲ್ಲಾಡುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಸನ್ಮಾನ್ಯ ನಮ್ಮ DK ಸುರೇಶ್ ಅವರು ಹೇಳಿದ್ದಾರೆ, ಸರಿ ಯಾರು ನಮ್ಮ ಜ್ಯೋತಿ ಸುರೇಶ್ ಮೊನ್ನೆ ಬಹುಶಃ ತುಂಬಾ ಇವತ್ತು ತುಂಬಾ ಸೀಟ್ ಬರ್ತಾ ಇದ್ರೆ ಬಹುಶಃ ಮುಖ್ಯಮಂತ್ರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಇವತ್ತು ಅವ್ರಿಗೂ ಅರ್ಥ ಆಗಿದೆ. ಇವತ್ತು ಕಾಂಗ್ರೆಸ್ ಗಾಳಿ ಕಮ್ಮಿ ಆಗಿದೆ, BJP ಮತ್ತು JDS ಗಾಳಿ ಜಾಸ್ತಿ ಆಗಿದೆ. ಇದ್ರ ಮುಂದೆ ನಾವು ತಡೆಯಕ್ಕಾಗಲ್ಲ ಅಂತ ಇದೆ. ದಯವಿಟ್ಟು ಎಲ್ಲ ನನ್ನ ಅಕ್ಕ ತಂಗಿರಲ್ಲಿ, ಎಲ್ಲ ನನ್ನ ಅವಳಿಗೆ ಒಬ್ಬಳೆ ಕೇಳ್ತೀನಿ, ಇದು ನನ್ನ ಮಾನ ಮರದ ಪ್ರಶ್ನೆ ಕೇಳಿ. ಈ ಹೋಬಳಿ ನಮ್ದು, ನಿಮ್ MLA ಹೋಬಳಿ ಇದು ಆಯ್ತಲ್ವಾ? ಈ MLA ಹೋಬಳಿ ಓಟ್ ತಕ್ಕವ ಅನ್ಕೋ, ನನ್ ಮಾನ ಮರದ ಹೋಗುತ್ತೆ. ನಾನು ಯಾವ್ದು ಸ್ವಲ್ಪ ಯಾರೇ ಬರಲಿ ಲೀಸ್ಟ್ ತೋರಿಸ್ತೀನಿ, ನೋಡಪ್ಪ ನೀವು ಹಾಕಿರೋ ಓಟು ಅಂತ ಮನೆಗೆ ಬಂದ ಲೀಸ್ಟ್ ತೋರಿಸ್ತೀನಿ. ದಯವಿಟ್ಟು ಎಲ್ಲರೂ ಎಲ್ಲ ಆಗ್ತಂಗರು 26ನೇ ತಾರೀಕು ವೋಟ್ ಮಾಡಿ ನನ್ನ ಸ್ನೇಹಿತ ಮಲ್ಲೇಶ್ ಬಾಬುನ ಗೆಲ್ಲಿಸಿ ನಾವೆಲ್ಲ ಒಂದೇ
ನಾವು ಯಾವ ಜಾತಿಗೂ ಅರ್ಜಿ ಹಾಕಿ ಹುಟ್ಟಿಲ್ಲ ಅನ್ನೋದು ತೋರಿಸ್ಬೇಕಾದ್ರೆ 26ನೇ ತಾರೀಕು ನೀವು ಮಲ್ಲೇಶ್ ಬಾಬು ವೋಟ್ ಹಾಕಿ ಯಥೇಚ್ಛವಾಗಿ ಮತ ಕೊಡೋರು ಕೆಲಸ್ತೀರ ಅಂತ ಹೇಳ್ತಾ, ಈಗಾಗಲೇ ಲೇಟ್ ಆಗಿದೆ, ಸಾಕಷ್ಟು ಜನ ಸೇರಿದಿರ, ನಿಮ್ಗೆಲ್ಲರೂ ಹೊಂದಿಸ್ತಾ, ಸೊ ಲೇಟ್ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮತ್ತೊಮ್ಮೆ 26ನೇ ತಾರೀಕು 22ನೇ ತಾರೀಕು ಕುಮಾರಸ್ವಾಮಿ ಬರ್ತಾವ್ರೆ. ದಯವಿಟ್ಟು ದೊಡ್ಡ ಮಟ್ಟದ ರೋಡ್ ಶೋ ಮಾಡ್ತಾ ಇದೀವಿ, ದೊಡ್ಡ ಬಹಿರಂಗ ಸಭೆ ಮಾಡ್ತಾ ಇದೀವಿ 5 ಗಂಟೆಗೆ ಎಲ್ಲಿ ನೇತಾರ ಚಿಲ್ಲಾಣದಲ್ಲಿ. ದಯವಿಟ್ಟು ಎಲ್ಲರೂ ಇಂಟಿಮೇಟ್ ಬರುತ್ತೆ, ದಯವಿಟ್ಟು ಈ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.